ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ವರ್ಜಿನಿಯಾ ವೂಲ್ಫ್ ಅವರು ಬರೆದಿರ್ತಕ್ಕಂತಹ ಆನ್ ರೀಡಿಂಗ್ ಬುಕ್ಸ್ ಅಂತಕ್ಕಂತಹ ಒಂದು ಎಸ್ಸೆಯನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನೋಡಿ, ಆನ್ ರೀಡಿಂಗ್ ಬುಕ್ಸ್ ಅಂದರೆ ಪುಸ್ತಕಗಳನ್ನು ಓದೋದ್ರ ಬಗ್ಗೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಯಾವುದೇ ಒಂದು ಪುಸ್ತಕವನ್ನು ನಾವು ಯಾವ ಹಂತಗಳಲ್ಲಿ ಓದಬೇಕು ಮತ್ತು ಓದುವ ರೀತಿ ಹೇಗಿರಬೇಕು, ಪುಸ್ತಕಗಳನ್ನು ನಾವು ಇಷ್ಟಪಡಬೇಕಾ ಇಷ್ಟಪಡಬಾರ್ದಾ, ಈ ರೀತಿ ಅನೇಕ ಪ್ರಶ್ನೆಗಳಿರ್ತಾವಲ್ವ. ಸೊ ಅಂತಹ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಿಸ್ತಾ ಹೋಗ್ತಾ ಇದ್ದಾರೆ ನಮ್ಮ ವರ್ಜಿನಿಯಾ ವೂಲ್ಫ್ ಅವರು. ಇದರ ಒಂದು ಸಿಂಪಲ್ ಸಮರಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಇಲ್ಲಿ ಕೊಡ್ತಕ್ಕಂತಹ ಎಲ್ಲ ಪಾಯಿಂಟ್ಸ್ಗಳು ಕೂಡ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರ್ತವೆ ಮತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗಿದ್ದಾವೆ. ವಿದ್ಯಾರ್ಥಿಗಳೇ, ಅನೇಕ ಜನ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ಕೇಳ್ತಾ ಇದ್ದೀರಾ. ಸೊ ನಿಮಗೋಸ್ಕರ ಇದರ ಒಂದು ಸಮರಿ ಇಲ್ಲಿ ಕೊಡ್ತಾ ಇದ್ದೇನೆ. ಪಾಯಿಂಟ್ ವೈಸ್ ಈಗ ಸಮರಿಯನ್ನು ಡಿಸ್ಕಷನ್ ಮಾಡೋಣ. ಫಸ್ಟ್ ಒಂದು ನೋಡಿ, ವರ್ಜಿನಿಯಾ ವೂಲ್ಫ್ ವಾಸ್ ಎ ಫೇಮಸ್ ಇಂಗ್ಲಿಷ್ ರೈಟರ್ ಹೂ ಕೇರ್ಡ್ ಡೀಪ್ಲಿ ಅಬೌಟ್ ಬುಕ್ಸ್, ರೀಡಿಂಗ್ ಆ್ಯಂಡ್ ಹೌ ಪೀಪಲ್ ಅಂಡರ್ಸ್ಟ್ಯಾಂಡ್ ಲಿಟ್ರೇಚರ್. ಸಾಹಿತ್ಯ ಇರ್ಬೋದು, ಪುಸ್ತಕ ಇರ್ಬೋದು ಮತ್ತು ಓದುವುದರ ಬಗ್ಗೆ ಇರ್ಬೋದು, ಜನಗಳು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ಯಾವ ರೀತಿ ಓದಬೇಕು, ಇಂಥ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ನಮ್ಮ ವರ್ಜಿನಿಯಾ ವೂಲ್ಫ್ ಅವರು. ಇನ್ ಹರ್ ಎಸ್ಸೆ ಆನ್ ರೀಡಿಂಗ್ ಬುಕ್ಸ್, ಆಲ್ಸೋ ದಿಸ್ ಎಸ್ಸೆ ಟೈಟಲ್ಡ್ ಆಸ್ ಹೌ ಶುಡ್ ಒನ್ ರೀಡ್ ಎ ಬುಕ್ ಅಂತೇಳಿ ಕೂಡ ಈ ಒಂದು ಎಸ್ಸೆಯನ್ನು ಕರೀತಾರೆ. ಶಿ ಗಿವ್ಸ್ ಅಡ್ವೈಸ್ ಆನ್ ಹೌ ಟು ರೀಡ್ ಬುಕ್ಸ್ ಇನ್ ಎ ಮೀನಿಂಗ್ಫುಲ್ ವೇ. ಅರ್ಥಗರ್ಭಿತವಾಗಿ ಪುಸ್ತಕಗಳನ್ನು ಯಾವ ರೀತಿ ಓದಬೇಕು ಅಂತ ಅಡ್ವೈಸನ್ನು ಕೊಡ್ತಾ ಇದ್ದಾರೆ. She also talks about why reading is important and how it can change the way we think and feel. ಎಸ್ ನೋಡಿ, ಮತ್ತೊಂದು ಅಂಶ ಏನಪ್ಪ ಅಂದರೆ, ಯಾಕೆ ಓದ್ತಕ್ಕಂತಹ ಒಂದು ಹವ್ಯಾಸ ಇರುತ್ತಲ್ವ, ಇದು ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಅಂತಕ್ಕಂಥದ್ರ ಬಗ್ಗೆ ಕೂಡ ಅವರು ಚರ್ಚೆ ಮಾಡ್ತಾರೆ. ಮತ್ತು ಇದು ಯಾವ ರೀತಿ ನಮ್ಮ ಒಂದು ಥಿಂಕ್ ಅಂದರೆ ಆಲೋಚನೆಗಳನ್ನು, ನಮ್ಮ ಭಾವನೆಗಳನ್ನು ಈ ಒಂದು ಓದ್ತಕ್ಕಂತಹ ಹವ್ಯಾಸ ಯಾವ ರೀತಿ ಬದಲಾಯಿಸಬಲ್ಲದು ಅಂತಕ್ಕಂಥದ್ದನ್ನು ಕೂಡ ಅವರು ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ವೂಲ್ಫ್ ಬಿಗಿನ್ಸ್ ಬೈ ಸೇಯಿಂಗ್ ದ್ಯಾಟ್ ರೀಡಿಂಗ್ ಶುಡ್ ಬಿ ಡನ್ ಫ್ರೀಲಿ. ಎಸ್, ಓದ್ತಕ್ಕಂಥದ್ದು ಏನಿದೆನೋ ಇದು ಫ್ರೀ ಅಂದರೆ ಸ್ವತಂತ್ರವಾಗಿರಬೇಕು. ಅಂದರೆ ಯಾವುದೇ ವ್ಯಕ್ತಿ ಒಂದು ಪುಸ್ತಕವನ್ನು ಓದ್ತಾ ಇದ್ದಾನೆ ಅಂದರೆ ತನ್ನ ಸ್ವಂತ ಅನುಭವದ ಮೇಲೆ ಸ್ವತಂತ್ರ ನಿರ್ಧಾರದಿಂದ ಆ ಒಂದು ಪುಸ್ತಕವನ್ನು ಓದಬೇಕು, ಬೇರೆ ಯಾರದೋ ಒಂದು ಪ್ರೆಷರಿಂದ ಅಲ್ಲ ಅಂತಕ್ಕಂಥದ್ದನ್ನು ತಮ್ಮ ಒಂದು ಎಸ್ಸೆಯ ಆರಂಭದಲ್ಲೇ ಇವರು ಹೇಳ್ತಾ ಹೋಗ್ತಾರೆ. ದೆರ್ ಇಸ್ ನೋ ಸ್ಟ್ರಿಕ್ಟ್ ರೂಲ್ ಫಾರ್ ಹೌ ಒನ್ ಶುಡ್ ರೀಡ್ ಎ ಬುಕ್. ಪುಸ್ತಕವನ್ನು ಯಾವ ರೀತಿ ಓದಬೇಕು ಅನ್ನಲಿಕ್ಕೆ ಯಾವುದೇ ಒಂದು ನಿರ್ದಿಷ್ಟಪಡಿಸಿರ್ತಕ್ಕಂತಹ ಅಥವಾ ನಿಗದಿಪಡಿಸಿರ್ತಕ್ಕಂತಹ ಒಂದು ಸ್ಟ್ರಿಕ್ಟ್ ರೂಲ್ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಒಂದು ಪುಸ್ತಕವನ್ನು ಯಾವ ರೀತಿ ಓದಬೇಕು ಅಂತ ಡೌಟ್ಸ್ ನಿಮಗೆ ಇರ್ಬೋದು. ಯಾವ ಡೌಟ್ ಅವಶ್ಯಕತೆ ಇಲ್ಲ, ಯಾವುದೇ ಒಂದು ರೂಲ್ ಇಲ್ಲಿ ಇಲ್ಲ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ, ಎವ್ರಿ ಒನ್ ಈಸ್ ಡಿಫ್ರೆಂಟ್ ಆ್ಯಂಡ್ ಎವ್ರಿ ಒನ್ ರೀಡ್ಸ್ ಇನ್ ದೇರ್ ಓನ್ ವೇ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಡಿಫ್ರೆಂಟ್ ಆಗಿರ್ತಕ್ಕಂತಹ ವ್ಯಕ್ತಿನೇ ಆಗಿರ್ತಾನೆ. ಪ್ರತಿಯೊಬ್ಬರ ಓದ್ತಕ್ಕಂತಹ ಒಂದು ದಾರಿ, ವೇ ಏನಿದೆನೋ ಅದು ಡಿಫ್ರೆಂಟಾಗೇ ಇರುತ್ತೆ. ಸಮ್ ಪೀಪಲ್ ಮೇ ರೀಡ್ ಸ್ಲೋಲಿ. ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಸ್ಲೋಲಿ ನಿಧಾನಕ್ಕೆ ಓದ್ಬೋದು ಒಂದು ಪುಸ್ತಕವನ್ನು. ಅದರ್ಸ್ ಕ್ವಿಕ್ಲಿ. ಕೆಲವೊಂದಿಷ್ಟು ಜನ ಬೇಗನೆ ಓದಿ ಪುಸ್ತಕವನ್ನು ಮುಗಿಸ್ಬೋದು. ಸಮ್ ಮೇ ಎಂಜಾಯ್ ಸ್ಟೋರೀಸ್ ವೈಲ್ ಅದರ್ಸ್ ಮೇ ಪ್ರೆಫರ್ ಫ್ಯಾಕ್ಟ್ಸ್ ಆರ್ ಪೊಯಿಟ್ರಿ. ಕೆಲವೊಂದಿಷ್ಟು ಜನ ಸ್ಟೋರಿಗಳನ್ನು ಓದಲಿಕ್ಕೆ ಇಷ್ಟಪಡ್ಬೋದು. ಇನ್ನೊಂದಿಷ್ಟು ಜನ ಫ್ಯಾಕ್ಟ್ಸ್ ಅಥವಾ ನೈಜ ಜೀವನದ ಒಂದು ಘಟನೆಗಳೇನಿರ್ತವೋ ಅಂಥವುಗಳನ್ನು ಓದಲಿಕ್ಕೆ ಇಷ್ಟಪಡ್ಬೋದು. ಕೆಲವೊಂದಿಷ್ಟು ಜನ ಪೊಯೆಟ್ರಿ ಅಂದರೆ ನಾವು ಕಾವ್ಯ ಅಂತ ಕರಿತೇವೆ, ಅಂದರೆ ಹಾಡುಗಳು, ಪದ್ಯಗಳು ಇರ್ತಾವಲ್ವ, ಅವುಗಳನ್ನು ಓದಲಿಕ್ಕೆ ಇಷ್ಟಪಡ್ಬೋದು. ಸೊ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಡಿಫ್ರೆಂಟ್ ಆಗಿರ್ತಾನೆ ಮತ್ತು ಅವನು ಓದ್ತಕ್ಕಂತಹ ಒಂದು ಹವ್ಯಾಸ ಏನಿರುತ್ತೋ ವ್ಯಕ್ತಿಯಿಂದ ವ್ಯಕ್ತಿಗೆ ಡಿಫ್ರೆಂಟ್ ಆಗಿರ್ಬೋದು. ಇದರಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ವೂಲ್ಫ್ ಟೆಲ್ಸ್ ಅಸ್ ಟು ರೀಡ್ ವಿತ್ ಅವರ್ ಓನ್ ಐಸ್ ಆ್ಯಂಡ್ ಹಾರ್ಟ್ಸ್. ಯಾವುದೇ ಒಂದು ಪುಸ್ತಕವನ್ನು ಓದಬೇಕು ಅಂದರೆ ಅವರ್ ಓನ್ ಐಸ್. ನೋಡಿ, ಅವರ್ ಓನ್ ಐಸ್ ಅಂದರೆ ಇಲ್ಲಿ ನಮ್ಮ ಕಣ್ಣುಗಳಿಂದ, ಬಟ್ ಅದರ ಮೀನಿಂಗ್ ಏನಪ್ಪ ಅಂದರೆ ನಮ್ಮದೇ ಆಗಿರ್ತಕ್ಕಂತಹ ಒಂದು ದೃಷ್ಟಿಕೋನದಲ್ಲಿ ನಾವು ಓದಬೇಕು. ಯಾರೋ ಒಬ್ಬ ವ್ಯಕ್ತಿ ಓದಿರ್ತಾನೆ ಒಂದು ಪುಸ್ತಕವನ್ನು, ಅವನು ಓದಿ ಅದರ ಒಂದು ಸಾರಾಂಶವನ್ನು ಹೇಳಿರ್ತಾನೆ, ಅವನು ಹೆಂಗೆ ಅರ್ಥ ಮಾಡ್ಕೊಂಡಿರ್ತಾನೋ ಹಾಗೆ. ನಾವು ಓದಿದ ಮೇಲೆ ಅವನು ಯಾವ ರೀತಿ ಒಂದು ಎಕ್ಸ್ಪ್ರೆಷನ್ ಕೊಡ್ತಾನೋ ಆ ಸ್ಟೋರಿಯ ಬಗ್ಗೆ, ಅದೇ ರೀತಿ ನಾವು ಹೇಳಬೇಕು ಅಂತ ಏನಿಲ್ಲ. ನಮ್ಮ ಒಂದು ಅಭಿಪ್ರಾಯನೂ ಬೇರೆ ಆಗಿರ್ಬೋದು, ನಮ್ಮ ದೃಷ್ಟಿಕೋನನೂ ಕೂಡ ಬೇರೆ ಆಗಿರ್ಬೋದು. ನಾಟ್ ಜಸ್ಟ್ ಟು ಫಾಲೋ ವಾಟ್ ಟೀಚರ್ಸ್, ಕ್ರಿಟಿಕ್ಸ್ ಆರ್ ಅದರ್ಸ್ ಸೇ. ನಮಗೆ ಕಲಿಸ್ತಕ್ಕಂತಹ ಟೀಚರ್ಗಳು ಇಂಥ ಪುಸ್ತಕವನ್ನು ಓದು ಅಂದರೆ ಅದನ್ನೇ ನಾವು ಅದೇ ಪುಸ್ತಕವನ್ನೇ ಓದಬೇಕು ಅಂತಲೂ ಇಲ್ಲ. ಕ್ರಿಟಿಕ್ಸ್, ಯಾರೋ ಕ್ರಿಟಿಕ್ಸ್ಗಳು ಅಂದರೆ ವಿಮರ್ಶಾಕಾರರು ಅಂತ ಕರಿತೇವಲ್ವ, ಅವರು ಕೆಲವೊಂದಿಷ್ಟು ಪುಸ್ತಕಗಳನ್ನು ಸಜೆಸ್ಟ್ ಮಾಡಿರ್ಬೋದು, ಅವುಗಳನ್ನೇ ನಾವು ಓದಬೇಕು ಅಂತಲೂ ಇಲ್ಲ. She says that the reader's job is to bring their mind to the book fully and openly. ಪ್ರತಿಯೊಬ್ಬ ವ್ಯಕ್ತಿ ಯಾರು ಪುಸ್ತಕವನ್ನು ಓದ್ತಾ ಇರ್ತಾನೋ ಅವನು ಸಂಪೂರ್ಣವಾಗಿ ಅವನ ಒಂದು ಮೈಂಡ್ ಏನಿರುತ್ತೋ ಅದು ಆ ಒಂದು ಪುಸ್ತಕದಲ್ಲಿನೇ ತೊಡಗಿರಬೇಕು ಮತ್ತು ಅಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂತಹ ವಿಷಯ ಏನಿದೆನೋ ಅದು ಸ್ವಂತಿಕೆಯಿಂದ ಕೂಡಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ.
ವಿ ಶುಡ್ ಬಿ ರೆಡಿ ಟು ಎಂಜಾಯ್ ದ ಬುಕ್ ಆ್ಯಂಡ್ ಆಲ್ಸೋ ಥಿಂಕ್ ಅಬೌಟ್ ಇಟ್. ಒಂದು ಪುಸ್ತಕವನ್ನು ಓದ್ತಾ ಇರಬೇಕಾದ್ರೆ ನಾವು ಅದನ್ನು ಎಂಜಾಯ್ ಮಾಡಬೇಕು. ಅಂದರೆ ಆ ಪುಸ್ತಕ ನಮಗೆ ಆನಂದ ಕೊಡುವ ರೀತಿಯಲ್ಲಿ ಇರಬೇಕು, ನಮಗೆ ಇಷ್ಟ ಆಗಬೇಕದು. ಮತ್ತು ಆ ಪುಸ್ತಕವನ್ನು ಓದಿದ ಮೇಲೆ ನಮಗೆ ಕೆಲವೊಂದಿಷ್ಟು ವಿಚಾರಗಳು ಬರಬೇಕು. ಆ ಪುಸ್ತಕದ ಕುರಿತು ನಾವು ಥಿಂಕ್ ಮಾಡಬೇಕು, ಅಲ್ಲಿ ಓದಿರ್ತಕ್ಕಂಥದ್ದನ್ನು ವಿಮರ್ಶೆ ಮಾಡಬೇಕು ಅಂತೇಳಿ ಹೇಳ್ತಾರೆ. ವಿ ಶುಡ್ ನಾಟ್ ಜಸ್ಟ್ ಅಕ್ಸೆಪ್ಟ್ ಎವ್ರಿಥಿಂಗ್ ವಿ ರೀಡ್. ಯಾವುದೇ ಪುಸ್ತಕ ಓದಿದ ಮೇಲೆ ಅನೇಕ ವಿಷಯಗಳನ್ನು ಅಲ್ಲೇ ಕೊಟ್ಟಿರ್ತಾರೆ, ಬಟ್ ಆ ರೈಟರ್ ಯಾವೆಲ್ಲ ವಿಷಯಗಳನ್ನು ಪ್ರೆಸೆಂಟ್ ಮಾಡಿದ್ದಾರೋ ಅದೆಲ್ಲವನ್ನ ಕೂಡ ನಾವು ಒಪ್ಪಿಕೊಳ್ಳೇಬೇಕು ಅಂತ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಜಡ್ಜ್ ಇಟ್ ಅವರ್ ಸೆಲ್ಸ್. ನಾವೇ ಅದನ್ನು ಜಡ್ಜ್ ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡೋರು ನಾವೇ ಆಗಿರಬೇಕು. ದಿಸ್ ಮೀನ್ಸ್ ಆಸ್ಕಿಂಗ್ ಕ್ವೆಶನ್ಸ್ ಲೈಕ್, ಒಂದು ಪುಸ್ತಕವನ್ನು ಓದಿದ ಮೇಲೆ ನಾವು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ಕೋಬೇಕಾಗುತ್ತೆ. ಅದೇನಪ್ಪ ಅಂದರೆ ಅಲ್ಲೇನಾದರೂ ಒಂದು ಒಪಿನಿಯನ್ ಇತ್ತು ಅಂತ ಅಂದ್ಕೊಳ್ಳಿ ಆ ಪುಸ್ತಕದಲ್ಲಿ, ಅದರ ಕುರಿತು ಇಲ್ಲಿ ಪ್ರಶ್ನೆಯನ್ನು ಕೇಳ್ಕೋಬೇಕು. ಅದೇನು ಅಂದರೆ ಡು ಐ ಅಗ್ರಿ ವಿತ್ ದಿಸ್. ಅಲ್ಲಿ ಏನಾದರೂ ಒಪಿನಿಯನ್ ಇದ್ದರೆ ಇದನ್ನು ನಾನು ಒಪ್ಪಿಕೊಳ್ತೀನಾ? ಡಸ್ ದಿಸ್ ಫೀಲ್ ಟ್ರೂ? ಇದು ಸತ್ಯ ಅಂತ ಅನ್ನಿಸ್ತಾ ಇದೆನಾ? ಡಸ್ ಇಟ್ ಮೂವ್ ಮೀ ಎಮೋಷ್ನಲಿ? ನನ್ನ ಒಂದು ಎಮೋಷ್ನಲಿ ಇದು ಮೂವ್ ಮಾಡ್ತಾ ಇದ್ದೇನೆ ಅಂದರೆ ನನಗೆ ಇದು ಟಚ್ ಆಗಿದೆನಾ, ನನ್ನ ಮನಸ್ಸಿಗೆ ಇಷ್ಟ ಆಗಿದೆನಾ ಅಂತಕ್ಕಂತಹ ಪ್ರಶ್ನೆಗಳನ್ನು ಕೇಳ್ಕೋಬೇಕು. ವೂಲ್ಫ್ ಆಲ್ಸೋ ಎಕ್ಸ್ಪ್ಲೈನ್ಸ್ ದ್ಯಾಟ್ ರೀಡಿಂಗ್ ಇಸ್ ನಾಟ್ ಜಸ್ಟ್ ಫಾರ್ ಲರ್ನಿಂಗ್ ಇನ್ಫಾರ್ಮೇಷನ್. ಕೇವಲ ಇನ್ಫಾರ್ಮೇಷನ್ ಅಂದರೆ ಮಾಹಿತಿ ಅಂತ. ನಾವು ಓದ್ತಕ್ಕಂಥದ್ದು ಕೇವಲ ಒಂದು ಮಾಹಿತಿಯ ಸಂಗ್ರಹಣೆಗೋಸ್ಕರ ಅಲ್ಲ. ಇಟ್ ಈಸ್ ಅಬೌಟ್ ಫೀಲಿಂಗ್, ಅದು ಭಾವನಾತ್ಮಕವಾಗಿರ್ತಕ್ಕಂಥದ್ದು. ಥಿಂಕಿಂಗ್, ಅದು ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಮತ್ತು ಗ್ರೋಯಿಂಗ್ ಆ್ಯಸ್ ಎ ಪರ್ಸನ್, ಒಬ್ಬ ವ್ಯಕ್ತಿ ಬೆಳೀತಾ ಬೆಳೀತಾ ಅನೇಕ ವಿಷಯಗಳನ್ನು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಅದು ಕೊಡುತ್ತೆ. ಕೇವಲ ಒಂದು ಇನ್ಫಾರ್ಮೇಷನ್ ಮಾತ್ರ ಅಲ್ಲ, ಅಲ್ಲಿ ಭಾವನೆಗಳು ಅಡಗಿರ್ತವೆ, ವಿಚಾರ ಅಡಗಿರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಎ ಗುಡ್ ರೀಡರ್ ಬಿಕಮ್ಸ್ ಸಮ್ವನ್ ಹೂ ಅಂಡರ್ಸ್ಟ್ಯಾಂಡ್ಸ್ ಪೀಪಲ್ ಬೆಟರ್. ಒಬ್ಬ ಉತ್ತಮ ಓದುಗಾರ ಏನಿರ್ತಾನೋ ಜನಗಳನ್ನು ಉತ್ತಮವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ವ್ಯಕ್ತಿ ಆಗಿರ್ತಾನೆ ಅಂತೇಳಿ ನಮ್ಮ ರೈಟರ್ ಹೇಳ್ತಾ ಇದ್ದಾರೆ. ಫೀಲ್ಸ್ ಎಮೋಷನ್ಸ್ ಮೋರ್ ಡೀಪ್ಲಿ. ಬೇರೆಯವರ ಭಾವನೆಗಳನ್ನು ತುಂಬ ಆಳವಾಗಿ ತಿಳ್ಕೊಳ್ತಕ್ಕಂತಹ ಸಾಮರ್ಥ್ಯ ಒಬ್ಬ ಓದುಗಾರನಿಗೆ ಇರುತ್ತೆ. ಆ್ಯಂಡ್ ಸೀಸ್ ದ ವರ್ಲ್ಡ್ ಇನ್ ಎ ನ್ಯೂ ಆ್ಯಂಡ್ ಥಾಟ್ಫುಲ್ ವೇಸ್. ಆ ವ್ಯಕ್ತಿ ಏನಿರ್ತಾನೋ ಜಗತ್ತನ್ನು ಒಂದು ಹೊಸ ದೃಷ್ಟಿಕೋನದಿಂದ ನೋಡಬಲ್ಲಂತಹ ವ್ಯಕ್ತಿ ಆಗಿರ್ತಾನೆ. ಮತ್ತು ಥಾಟ್ಫುಲ್ ವೇಸ್ ಅಂದರೆ ವಿಚಾರ ಶಕ್ತಿಯನ್ನು ಉಳ್ಳವನಾಗಿರ್ತಾನೆ. ಶಿ ಟಾಕ್ಸ್ ಅಬೌಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬುಕ್ಸ್. ನಮ್ಮ ರೈಟರ್ ಬೇರೆ ಬೇರೆ ಪುಸ್ತಕಗಳ ಬಗ್ಗೆನೂ ಕೂಡ ಇಲ್ಲಿ ಹೇಳ್ತಾರೆ, ಅಂದರೆ ಕೈಂಡ್ಸ್ ಆಫ್ ಬುಕ್ಸ್ ಬಗ್ಗೆ ಹೇಳ್ತಾರೆ. ಆ್ಯಂಡ್ ಹೌ ಟು ಅಪ್ರೋಚ್ ದೆಮ್, ಯಾವ ರೀತಿ ಅವುಗಳನ್ನು ಓದಬೇಕು ನಾವು ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಎಕ್ಸಾಂಪಲ್ ನೋಡಿ, ಪೋಯಿಟ್ರಿ ಅಂದರೆ ನಾವು ಪದ್ಯಗಳು ಅಂತ ಕರಿತೇವಲ್ವಾ, ಆ ಒಂದು ಪದ್ಯಗಳನ್ನು ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ಪೋಯಿಟ್ರಿ ಶುಡ್ ಬಿ ರೀಡ್ ಸ್ಲೋಲಿ ಆ್ಯಂಡ್ ಕೇರ್ಫುಲಿ. ಒಂದು ಪದ್ಯವನ್ನು ಅಥವಾ ಪೋಯಿಟ್ರಿಯನ್ನು ತುಂಬ ಸ್ಲೋ ಆಗಿ ಓದಬೇಕಾಗುತ್ತೆ ಮತ್ತು ತುಂಬ ಕೇರ್ಫುಲ್ಲಾಗಿ ನಾವು ಓದಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳಲಿಕ್ಕೆ ಕಾರಣ ಏನು ನೋಡಿ, ನೆಕ್ಸ್ಟ್ ನೋಡ್ತೇವೆ. ದ ವರ್ಡ್ಸ್ ಇನ್ ಪೋಯಮ್ಸ್ ಆರ್ ಆಫನ್ ಫುಲ್ ಆಫ್ ಮೀನಿಂಗ್ ಆ್ಯಂಡ್ ಫೀಲಿಂಗ್. ಯಾಕೆ ಅಂದರೆ ಆ ಒಂದು ಪದ್ಯದಲ್ಲಿ ಬಳಸಿರ್ತಕ್ಕಂತಹ ಒಂದು ಪ್ರತಿಯೊಂದು ಪದವು ಇರುತ್ತಲ್ವ, ಅದು ತುಂಬಾ ಅರ್ಥಗರ್ಭಿತವಾಗಿರುತ್ತೆ ಮತ್ತು ಅನೇಕ ಭಾವನೆಗಳು ಪ್ರತಿಯೊಂದು ಪದದಲ್ಲೂ ಕೂಡ ಅಡಗಿರ್ತವೆ. ಹಾಗಾಗಿ ಪೊಯೆಟ್ರಿಯನ್ನು ತುಂಬ ಕೇರ್ಫುಲ್ಲಾಗಿ ಸ್ಲೋಲಿ ಓದಬೇಕು ಅಂತ ಹೇಳ್ತಾ ಇದ್ದಾರೆ. ಎ ಸಿಂಗಲ್ ಲೈನ್ ಆಫ್ ಪೊಯೆಟ್ರಿ ಕ್ಯಾನ್ ಹೋಲ್ಡ್ ಡೀಪ್ ಥಾಟ್ಸ್ ಆರ್ ಬ್ಯೂಟಿ. ಅನೇಕ ವಿಚಾರಗಳನ್ನು ನೋಡಿ, ಡೀಪ್ ಥಾಟ್ ಅಂದರೆ ತುಂಬ ಆಳವಾಗಿರ್ತಕ್ಕಂತಹ ಒಂದಿಷ್ಟು ವಿಚಾರಗಳನ್ನು ಆ ಒಂದು ಪೊಯೆಟ್ರಿಯ ಪ್ರತಿಯೊಂದು ಲೈನ್ ಕೂಡ ಒಳಗೊಂಡಿರುತ್ತೆ. ಮತ್ತು ಬ್ಯೂಟಿ, ಒಂದು ಸೌಂದರ್ಯವನ್ನು ಆ ಒಂದು ಲೈನ್ ಒಳಗೊಂಡಿರುತ್ತೆ. ಹಾಗಾಗಿ ವೆನ್ ಎವರ್ ವಿ ರೀಡ್ ಪೊಯೆಟ್ರಿ ವಿ ಶುಡ್ ಬಿ ರೀಡ್ ಇಟ್ ವೆರಿ ಕೇರ್ಫುಲಿ ಆ್ಯಂಡ್ ವೆರಿ ಸ್ಲೋಲಿ. ಇನ್ನು ಸೆಕೆಂಡ್ ನೋಡಿ, ನಾವೆಲ್ಸ್ ಅಥವಾ ಸ್ಟೋರಿಗಳನ್ನು ಯಾವ ರೀತಿ ಓದಬೇಕು ಅಂತ ಹೇಳ್ತಾ ಹೋಗ್ತಾರೆ. ನಾವೆಲ್ಸ್ ಆರ್ ಅಬೌಟ್ ಪೀಪಲ್ ಆ್ಯಂಡ್ ಲೈಫ್. ಎಸ್, ಈ ಒಂದು ನಾವೆಲ್ಸ್ ಇರ್ತಕ್ಕಂಥದ್ದು ಮತ್ತು ಸ್ಟೋರಿಗಳೇನಿರ್ತವೋ ಇವುಗಳು ಜನರ ಬಗ್ಗೆ ಇದ್ದಾವೆ ಮತ್ತು ಜನರ ಜೀವನದ ಬಗ್ಗೆ ಇದ್ದಾವೆ. ವೆನ್ ವಿ ರೀಡ್ ನಾವೆಲ್ ವಿ ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್ಸ್ ಆ್ಯಂಡ್ ಫೀಲ್ ವಾಟ್ ದಿ ಫೀಲ್. ಯಾವುದಾದ್ರೂ ಸ್ಟೋರಿ ಅಥವಾ ನಾವೆಲ್ಗಳನ್ನು ಓದ್ತಾ ಇರಬೇಕಾದ್ರೆ ಅಲ್ಲೇನು ಕ್ಯಾರೆಕ್ಟರ್ಗಳಿರ್ತಾರಲ್ವ, ವ್ಯಕ್ತಿಗಳಿರ್ತಾರಲ್ವ, ಅವರನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮತ್ತು ಅವರ ಭಾವನೆಗಳನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಆ ಕ್ಯಾರೆಕ್ಟರೇ ನಾವು ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. We live their lives for a little while and see the world through their eyes. ಕೆಲವೊಂದಿಷ್ಟು ಕಾಲ ಅಂದರೆ ಆ ಒಂದು ನಾವೆಲ್ಲನ್ನು ಓದ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಏನು ಕ್ಯಾರೆಕ್ಟರ್ಗಳಿರ್ತವೋ, ಅವರ ಜೀವನ ಇರುತ್ತೋ ಆ ಕ್ಯಾರೆಕ್ಟರೇ ನಾವು ಆಗಬೇಕು, ಅವರ ರಿಯಲ್ ಲೈಫ್ ನಾವು ಆಗಿರಬೇಕು. ಕೆಲವೊಂದಿಷ್ಟು ನಮ್ಮನ್ನು ನಾವು ಕಳೆದುಕೊಳ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಿ ದ ವರ್ಲ್ಡ್ ಥ್ರೂ ದೇರ್ ಐಸ್. ಅವರ ಕಣ್ಣಿನಲ್ಲಿ ನಾವು ಜಗತ್ತನ್ನು ನೋಡಬೇಕು, ಅಂದರೆ ಆ ಕ್ಯಾರೆಕ್ಟರ್ ದೃಷ್ಟಿಯಲ್ಲಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನು ಬಯೋಗ್ರಫೀಸ್ ಅಂದರೆ ಆತ್ಮಕಥೆಗಳು ಅಂತ ಕರಿತೇವೆ. ಇವುಗಳನ್ನು
ಯಾವ ರೀತಿ ಓದೋದು ನೋಡಿ. ಬಯೋಗ್ರಫೀಸ್ ಟೆಲ್ ದ ಟ್ರೂ ಸ್ಟೋರೀಸ್ ಆಫ್ ಪೀಪಲ್ಸ್ ಲೈವ್ಸ್. ಎಸ್, ಈ ಬಯೋಗ್ರಫಿ ಆತ್ಮಕಥೆಗಳು ಒಬ್ಬ ವ್ಯಕ್ತಿಯ ನೈಜ ಘಟನೆಗಳನ್ನು ಒಳಗೊಂಡಿರ್ತಕ್ಕಂತಹ ಸ್ಟೋರಿಗಳಾಗಿರ್ತವೆ. ದೇ ಹೆಲ್ಪ್ ಅಸ್ ಲರ್ನ್ ಅಬೌಟ್ ದ ಪಾಸ್ಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್. ಇವುಗಳೇನು ಮಾಡ್ತವೆ, ಒಂದು ಪಾಸ್ಟ್ ಅಂದರೆ ಇತಿಹಾಸವನ್ನು, ಅಂದರೆ ಹಿಂದಿನ ಕಾಲದಲ್ಲಿ ಬರೆದಿರ್ತಕ್ಕಂತಹ ಈ ಒಂದು ಬಯೋಗ್ರಫೀಸ್ ಏನಿರ್ತವೋ ಅಂದಿನ ಕಾಲದ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತವೆ. ಜನಗಳು ಯಾವ ರೀತಿ ಬದುಕ್ತಾ ಇದ್ದರು, ಅವರ ರೀತಿ ನೀತಿಗಳು ಯಾವ ರೀತಿ ಇದ್ವು, ಅವರ ಅನುಭವಗಳು ಯಾವ ರೀತಿ ಇದ್ವು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತವೆ. ಇದರಿಂದನೂ ಕೂಡ ನಾವು ಸಾಕಷ್ಟು ವಿಷಯವನ್ನು ಕಲಿಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ಲೇಸ್ ಅಂದರೆ ನಾಟಕಗಳು ಅಂತ. ಪ್ಲೇಸ್ ಆರ್ ರಿಟನ್ ಟು ಬಿ ಪರ್ಫಾರ್ಮ್ಡ್ ಬಟ್ ರೀಡಿಂಗ್ ದೆಮ್ ಕ್ಯಾನ್ ಆಲ್ಸೋ ಬಿ ಪವರ್ಫುಲ್. ನಾಟಕಗಳನ್ನು ಬರೆಯೋ ಉದ್ದೇಶ ಏನಪ್ಪ ಅಂದರೆ ಪರ್ಫಾರ್ಮೆನ್ಸ್ಗೋಸ್ಕರ, ಅಂದರೆ ಸ್ಟೇಜ್ ಮೇಲೆ ಪ್ರೆಸೆಂಟ್ ಮಾಡೋಕ್ಕೋಸ್ಕರ. ಬಟ್ ಅದಷ್ಟೇ ಅಲ್ಲ, ಅವುಗಳನ್ನು ನಾವು ಓದ್ಕೊಳ್ಳೋಕ್ಕೂ ಕೂಡ ಅವು ಒಂದು ಪವರ್ಫುಲ್ ಮೆಸೇಜನ್ನು ಕೊಡ್ತಕ್ಕಂತಹ ಸಾಹಿತ್ಯದ ಭಾಗಗಳಾಗಿದ್ದಾವೆ ಅಂತ ಹೇಳ್ತಾರೆ. ವಿ ಶುಡ್ ಇಮ್ಯಾಜಿನ್ ದ ವಾಯ್ಸಸ್ ಆಫ್ ದ ಕ್ಯಾರೆಕ್ಟರ್ಸ್ ಆ್ಯಂಡ್ ದ ಸೀನ್ಸ್ ಆನ್ ಸ್ಟೇಜ್. ಆ ಸ್ಟೇಜ್ ಮೇಲೆ ಬರ್ತಕ್ಕಂತಹ ಒಂದು ಸೀನ್ಗಳೇನಿರ್ತವೋ, ಅಲ್ಲಿ ಬರ್ತಕ್ಕಂತಹ ಕ್ಯಾರೆಕ್ಟರ್ಗಳು ಏನಿರ್ತವೋ ಅವುಗಳನ್ನು ನಾವು ಇಮ್ಯಾಜಿನ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಈಚ್ ಟೈಪ್ ಆಫ್ ರೈಟಿಂಗ್ ಆಸ್ಕ್ ಸಮಥಿಂಗ್ ಡಿಫ್ರೆಂಟ್ ಫ್ರಾಮ್ ದ ರೀಡರ್. ಈ ಒಂದು ಪ್ರತಿಯೊಂದು ಪ್ರಕಾರಗಳೇನಿದ್ವೋ, ಪೊಯೆಟ್ರಿ ಇರ್ಬೋದು, ನಾವೆಲ್ ಇರ್ಬೋದು, ಅದೇ ರೀತಿ ಬಯೋಗ್ರಫಿ ಮತ್ತು ಪ್ಲೇಗಳೇನಿದ್ವೋ ಪ್ರತಿಯೊಂದು ಕೂಡ ಡಿಫ್ರೆಂಟ್ ಆಗಿರ್ತಕ್ಕಂತಹ ಅನುಭವಗಳನ್ನು ರೈಟರ್ಸ್ಗೆ ಕೊಡ್ತಾ ಹೋಗ್ತವೆ. ಎ ಗುಡ್ ರೀಡರ್ ಚೇಂಜಸ್ ದೇರ್ ವೇ ಆಫ್ ರೀಡಿಂಗ್ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಬುಕ್. ಎಸ್, ಎ ಗುಡ್ ರೀಡರ್ ಚೇಂಜಸ್ ಅಂದರೆ ಒಬ್ಬ ಉತ್ತಮ ಓದುಗಾರ ಏನಿದನೋ ಚೇಂಜಸ್ ದೇರ್ ವೇ ಆಫ್ ರೀಡಿಂಗ್, ಅವನ ಒಂದು ಓದುವಿಕೆಯನ್ನು ಬದಲಾಯಿಸ್ಕೊಳ್ತಾನೆ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂದರೆ ಟೈಪ್ ಆಫ್ ಬುಕ್, ಅಂದರೆ ಯಾವ ಪುಸ್ತಕ ಯಾವ ಪ್ರಕಾರದ್ದು ಅನ್ನೋದ್ರ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಯ ದೃಷ್ಟಿಕೋನ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ವೂಲ್ಫ್ ಬಿಲೀವ್ಸ್ ದ್ಯಾಟ್ ರೀಡಿಂಗ್ ಈಸ್ ಎ ಕೈಂಡ್ ಆಫ್ ಆರ್ಟ್ ಆ್ಯಂಡ್ ಟು ಬಿ ಗುಡ್ ಅಟ್ ಇಟ್ ವಿ ಮಸ್ಟ್ ಪ್ರಾಕ್ಟೀಸ್ ಆ್ಯಂಡ್ ಬಿ ಪೇಷಂಟ್. ಓದತಕ್ಕಂತಹ ಒಂದು ಕಲೆ ಇದೆ ಅಲ್ವಾ, ಅದು ಒಂದು ಕಲೆ, ಆರ್ಟ್ ಅಂತ ಕರಿತಾ ಇದ್ದಾರೆ ನಮ್ಮ ವೂಲ್ಫ್ ಅವರು. ದಟ್ ರೀಡಿಂಗ್ ಈಸ್ ಎ ಕೈಂಡ್ ಆಫ್ ಆರ್ಟ್, ಅದೊಂದು ಕಲೆ ಅಂತ ಹೇಳ್ತಾರೆ. ಆ್ಯಂಡ್ ಟು ಬಿ ಗುಡ್ ಎಟ್ ಇಟ್, ಅದರಲ್ಲಿ ನಾವು ಅಂದರೆ ಆ ಒಂದು ಕಲೆಯಲ್ಲಿ ನಾವು ನಿಪುಣರಾಗಬೇಕು ಅಂದರೆ ವಿ ಮಸ್ಟ್ ಪ್ರಾಕ್ಟೀಸ್, ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಪೇಷಂಟ್ ಅಂದರೆ ತಾಳ್ಮೆ ಇರಬೇಕು, ಅಂದಾಗ ಈ ಒಂದು ಕಲೆ ಕರಗತ ಆಗುತ್ತೆ. ಜಸ್ಟ್ ಲೈಕ್ ಪ್ಲೇಯಿಂಗ್ ಮ್ಯೂಸಿಕ್ ಆರ್ ಪೇಂಟಿಂಗ್ ಟೇಕ್ಸ್ ಟೈಮ್ ಟು ಲರ್ನ್. ಯಾವ ರೀತಿ ನಾವು ಮ್ಯೂಸಿಕನ್ನು ಕಲಿಬೇಕು, ಪೇಂಟಿಂಗನ್ನು ಕಲಿಬೇಕು ಅಂದರೆ ಸಮಯ ಬೇಕಾಗುತ್ತೆ, ಅದೇ ರೀತಿ ಓದುವಿಕೆಯ ಕಲೆಯನ್ನು ಕಲೀಲಿಕ್ಕೆ ಸಮಯ ಬೇಕು. ರೀಡಿಂಗ್ ವೆಲ್ ಟೇಕ್ಸ್ ಟೈಮ್ ಟು, ಓದುವಿಕೆಗೂ ಕೂಡ ಸಮಯ ಬೇಕು ಅಂತ ಹೇಳ್ತಾರೆ. ವಿ ಮಸ್ಟ್ ರೀಡ್ ಮೆನಿ ಕೈಂಡ್ಸ್ ಆಫ್ ಬುಕ್ಸ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಡಿಫ್ರೆಂಟ್ ಸ್ಟೈಲ್ಸ್ ಆ್ಯಂಡ್ ಕೀಪ್ ಆ್ಯನ್ ಓಪನ್ ಮೈಂಡ್. ನಾವು ಕೇವಲ ಯಾವುದೋ ಒಂದು ಪ್ರಕಾರದ ಪುಸ್ತಕಗಳನ್ನು ಓದಬಾರ್ದು, ನಮ್ಮ ಮೈಂಡ್ ಯಾವಾಗಲೂ ಕೂಡ ಓಪನ್ ಆಗಿರಬೇಕು. ಬೇರೆ ಬೇರೆ ಪ್ರಕಾರದ ಪುಸ್ತಕಗಳನ್ನು ನಾವು ಓದಿ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಪ್ರತಿಯೊಂದು ಪುಸ್ತಕವೂ ಕೂಡ ತನ್ನದೇ ಆಗಿರತಕ್ಕಂತಹ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅಂತಕ್ಕಂಥದ್ದನ್ನು ವೂಲ್ಫ್ ಅವರು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. She also says that we should not be too serious all the time. ಯಾವಾಗಲೂ ಕೂಡ ನಾವು ಓದ್ತಾ ಇರಬೇಕಾದ್ರೆ ಸೀರಿಯಸ್ ಆಗೇ ಇರಬೇಕು ಅಂತ ಏನೂ ಇಲ್ಲ. ರೀಡಿಂಗ್ ಕ್ಯಾನ್ ಆ್ಯಂಡ್ ಶುಡ್ ಬಿ ಫನ್ ಆ್ಯಂಡ್ ಫುಲ್ ಆಫ್ ಜಾಯ್. ಕೆಲವೊಂದಿಷ್ಟು ಸಂದರ್ಭದಲ್ಲಿ ಫನ್ ಅಂದರೆ ಅಲ್ಲಿ ಹಾಸ್ಯ ಇರ್ಬೋದು ಮತ್ತು ಸಂತೋಷದ ಕ್ಷಣಗಳು ಕೂಡ ಇರ್ಬೋದು. ಕೇವಲ ಸೀರಿಯಸ್ ಆಗೇ ಓದ್ತಕ್ಕಂಥದ್ದಲ್ಲ, ಎಲ್ಲವನ್ನು ಕೂಡ ಅನುಭವಿಸಬೇಕು ಅಂತ ಹೇಳ್ತಾರೆ. ವಿ ಶುಡ್ ಆಲೋ ourselves to read what we like and not feel guilty if we don't always read important or serious books. ಎಷ್ಟೋ ಪುಸ್ತಕಗಳನ್ನು ನಾವು ಓದ್ತಾ ಇರ್ತವೆ, ಕೆಲವೊಂದು ಸಾರಿ ಅಯ್ಯೋ ಈ ಪುಸ್ತಕವನ್ನು ಯಾಕೆ ಓದಿದ್ನೋ, ಇದರಲ್ಲಿ ಯಾವುದೇ ಇಂಪಾರ್ಟೆಂಟ್ ಮಾಹಿತಿ ಇಲ್ವಲ್ಲ ಅಂತ ಅನ್ನಿಸ್ಬೋದು. ಬಟ್ ಈ ರೀತಿಯಾಗಿ ಗಿಲ್ಟಿ ಆಗ್ತಕ್ಕಂತಹ ಅವಶ್ಯಕತೆ ಇಲ್ಲ, ಯಾಕೆಂದರೆ ಪ್ರತಿ ಸಾರಿನೂ ಕೂಡ ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತು ತುಂಬ ಸೀರಿಯಸ್ ಆಗಿರ್ತಕ್ಕಂತಹ ಪುಸ್ತಕಗಳನ್ನೇ ಓದಬೇಕು ಅಂತ ಏನೂ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಬಟ್ ಶಿ ವಾಂಟ್ಸ್ ಅಸ್ ನಾಟ್ ಟು ರೀಡ್ ಓನ್ಲಿ ಫಾರ್ ಫನ್ ಆರ್ ಕಂಫರ್ಟ್. ಕೇವಲ ನಮ್ಮ ಮನೋರಂಜನೆಗಾಗಿ ಮತ್ತು ನಮ್ಮ ಒಂದು ಕಂಫರ್ಟ್ಗಾಗಿ ನಾವು ಪುಸ್ತಕಗಳನ್ನು ಓದ್ತಕ್ಕಂತಹ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಅದು ಕೂಡ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸಮ್ ಬುಕ್ಸ್ ಚೇಂಜಸ್ ಅಸ್. ಕೆಲವೊಂದಿಷ್ಟು ಪುಸ್ತಕಗಳು ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರ್ತವೆ, ನಮ್ಮ ಯೋಚನೆಗಳನ್ನು ಬದಲಾಯಿಸ್ತವೆ. ಮೇಕ್ ಅಸ್ ಅನ್ಕಂಫರ್ಟೆಬಲ್ ಆರ್ ಶೋ ಅಸ್ ಡಿಫಿಕಲ್ಟ್ ಟ್ರೂತ್ಸ್. ಯಾಕೆ ಅಂದರೆ ನೋಡಿ, ಆ ಒಂದು ಪುಸ್ತಕಗಳು ಮೇಕ್ ಅಸ್ ಅನ್ಕಂಫರ್ಟೆಬಲ್. ಕೆಲವೊಂದಿಷ್ಟಾರೆ ಪುಸ್ತಕಗಳು ಏನು ಮಾಡ್ತವೆ, ನಮ್ಮನ್ನು ಅನ್ಕಂಫರ್ಟೆಬಲ್ ಆಗಿ ಮಾಡ್ಬೋದು, ನಮ್ಮ ಲೈಫನ್ನು ಚೇಂಜ್ ಮಾಡ್ತಕ್ಕಂತಹ ಪುಸ್ತಕಗಳಿರ್ಬೋದು. ಯಾಕೆಂದರೆ ಇಲ್ಲಿ ಡಿಫಿಕಲ್ಟ್ ಟ್ರೂತ್ಸ್ ಅಂದರೆ ತುಂಬ ಕಠಿಣವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಸತ್ಯಗಳು ಪುಸ್ತಕದಲ್ಲಿ ಇರ್ಬೋದು. ದೀಸ್ ಬುಕ್ಸ್ ಆರ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅಂದರೆ ಯಾವುದು ನಮಗೆ ಅನ್ಕಂಫರ್ಟ್ ಕೊಡ್ತಾ ಇರುತ್ತೋ, ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಅನಿಸಿದ್ರು ಕೂಡ ಅಲ್ಲಿ
ಜೀವನದಲ್ಲಿರ್ತಕ್ಕಂತಹ ಘಟನೆಗಳು ನಮಗೆ ನೋವನ್ನು ನೀಡಿದ್ರು ಕೂಡ ಅವುಗಳು ತುಂಬಾ ಇಂಪಾರ್ಟೆಂಟ್ ಪುಸ್ತಕಗಳಾಗಿರ್ತವೆ. ಯಾಕೆಂದರೆ ದೇ ಕ್ಯಾನ್ ಹೆಲ್ಪ್ ಅಸ್ ಗ್ರೋ, ನಮ್ಮ ಬೆಳವಣಿಗೆಯಲ್ಲಿ ತನ್ನದೇ ಆದ ಪಾತ್ರವನ್ನು ಅವು ವಹಿಸ್ತಾ ಇದ್ದಾವೆ. ಆ್ಯಂಡ್ ಮೇಕ್ ಅಸ್ ಥಿಂಕ್ ಮೋರ್ ಡೀಪ್ಲಿ ಅಬೌಟ್ ಲೈಫ್, ನಮ್ಮ ಜೀವನದಲ್ಲಿ ತುಂಬ ಆಳವಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆ ಒಂದು ಪುಸ್ತಕಗಳು ಹೆಲ್ಪ್ ಮಾಡ್ತವೆ. ಅದರ ಜೊತೆಗೆ ಜನಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಜಗತ್ತನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ದ ವರ್ಲ್ಡ್, ಇವು ಹೆಲ್ಪ್ ಮಾಡ್ತವೆ. ವುಲ್ಫ್ ಆಲ್ಸೋ ಟಾಕ್ಸ್ ಅಬೌಟ್ ದ ರೋಲ್ ಆಫ್ ದ ಕ್ರಿಟಿಕ್, ಅಂದರೆ ಕ್ರಿಟಿಕ್ ಅಂದರೆ ವಿಮರ್ಶಾಕಾರರು ಅಂತ ಹೇಳ್ತೇವೆ. ಒಂದು ಪುಸ್ತಕವನ್ನು ವಿಮರ್ಶೆ ಮಾಡ್ತಕ್ಕಂತಹ ವ್ಯಕ್ತಿಗಳ ಬಗ್ಗೆನೂ ಕೂಡ ನಮ್ಮ ರೈಟರ್ ಇಲ್ಲಿ ತಮ್ಮ ಎಸೆಯಲ್ಲಿ ಹೇಳ್ತಾ ಇದ್ದಾರೆ. ಪೀಪಲ್ ಹೂ ರೈಟ್ ಅಬೌಟ್ ಬುಕ್ಸ್ ಆ್ಯಂಡ್ ಗಿವ್ ದೇರ್ ಒಪಿನಿಯನ್ಸ್ while critics can help us understand a book better, Woolf wants us not to let them decide what we should think. ಈ ಒಂದು ಕ್ರಿಟಿಕ್ಸ್ ಏನು ಮಾಡ್ತಾರೆ, ಯಾವುದೇ ಒಂದು ಪುಸ್ತಕವನ್ನು ಓದಿದ ನಂತರ ತಮ್ಮದೇ ಆಗಿರ್ತಕ್ಕಂತಹ ಅನುಭವಗಳನ್ನು, ಈ ಪುಸ್ತಕದಲ್ಲಿ ಇಂಥದ್ದು ಸರಿ ಇದೆ, ಇದು ಸರಿ ಇಲ್ಲ, ಇದು ಈ ರೀತಿಯಾಗಿರಬೇಕಾಗಿತ್ತು, ಈ ರೀತಿಯ ತಮ್ಮ ಒಂದು ಒಪಿನಿಯನ್ಸ್ಗಳನ್ನು ಬರೀತಾರೆ. ಆ ಒಂದು ಒಪಿನಿಯನ್ಗಳನ್ನು ನಾವು ಓದಿ ಅದು ಸರಿ ಇದೆ ಅಂದರೆ ಆ ಕ್ರಿಟಿಕ್ ಹೇಳ್ತಕ್ಕಂಥದ್ದೇ ಸರಿ ಅಂತಕ್ಕಂತಹ ಒಂದು ತೀರ್ಮಾನಕ್ಕೆ ನಾವ್ಯಾರೂ ಕೂಡ ಬರಬಾರ್ದು. ನಾವೇ ಏನು ಮಾಡಬೇಕು ಅಂದರೆ ಅದು ಸತ್ಯನೋ ಸುಳ್ಳು ಅಂತಕ್ಕಂಥದ್ದನ್ನು ಥಿಂಕ್ ಮಾಡಬೇಕು. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ತಮ್ಮದೇ ಆಗಿರ್ತಕ್ಕಂತಹ ವಿವೇಚನೆಯನ್ನು ಹೊಂದಿರ್ತಾರೆ. ಹಾಗಾಗಿ ದ ರೀಡರ್ ಮಸ್ಟ್ ಮೇಕ್ ದರ್ ಓನ್ ಜಡ್ಜ್ಮೆಂಟ್, ಪ್ರತಿಯೊಬ್ಬ ಓದುಗನು ಕೂಡ ತನ್ನದೇ ಆಗಿರ್ತಕ್ಕಂತಹ ಓನ್ ಜಡ್ಜ್ಮೆಂಟನ್ನು ಮಾಡಬೇಕಾಗುತ್ತೆ. ಅಂದರೆ ತನ್ನದೇ ಸ್ವಯಂ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗುತ್ತೆ ಆ ಪುಸ್ತಕದ ಕುರಿತು. ಇಟ್ ಈಸ್ ಓಕೆ ಟು ಡಿಸ್ಅಗ್ರಿ ವಿತ್ ಎಕ್ಸ್ಪರ್ಟ್ಸ್. ಈ ಒಂದು ಕ್ರಿಟಿಕ್ಸ್ ಅಥವಾ ಎಕ್ಸ್ಪರ್ಟ್ಸ್ ಅಂತ ಏನು ಕರಿತೀವೋ ಅವ್ರು ಹೇಳಿದ್ದೆಲ್ಲವನ್ನು ಕೂಡ ನಾವು ಒಪ್ಪಿಕೊಳ್ಳಲೇಬೇಕು ಅಂತ ಏನು ಇಲ್ಲ, ಡಿಸ್ಅಗ್ರಿ ಕೂಡ ಮಾಡಬಹುದು ನಾವು. ಇನ್ ಫ್ಯಾಕ್ಟ್ ದಟ್ ಶೋಸ್ ಯು ಆರ್ ಥಿಂಕಿಂಗ್ ಫಾರ್ ಯುವರ್ ಸೆಲ್ಫ್, ಯಾಕೆಂದರೆ ನಿನ್ನ ವಿಚಾರಗಳು ನಿನ್ನವೇ ಆಗಿರ್ತವೆ. ಹಾಗಾಗಿ ಒಂದು ಡಿಸ್ಅಗ್ರಿ ಮಾಡ್ತಕ್ಕಂಥದ್ದು ತಪ್ಪೇನಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೊನೆ ಭಾಗದಲ್ಲಿ ನೋಡಿ, ಇನ್ ದ ಎಂಡ್ ವುಲ್ಫ್ ಸೇಸ್ ದ್ಯಾಟ್ ದ ಬೆಸ್ಟ್ ರೀಡರ್ಸ್ ಆರ್ ದೋಸ್ ಹೂ ರೀಡ್ ವಿತ್ ಬೋತ್ ಹಾರ್ಟ್ ಆ್ಯಂಡ್ ಮೈಂಡ್. ಒಬ್ಬ ಉತ್ತಮ ಓದುಗಾರ ಆಗಬೇಕು ಅಂದರೆ ಕೇವಲ ಆ ಒಂದು ಪುಸ್ತಕದ ವಿಷಯಗಳನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಸಾಕಾಗೋದಿಲ್ಲ, ಅದು ನಮ್ಮ ಹಾರ್ಟ್ಗೂ ಕೂಡ ಹೋಗಬೇಕಾಗುತ್ತೆ, ಅಲ್ಲಿರ್ತಕ್ಕಂಥದ್ದನ್ನು ನಾವು ಫೀಲ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದೇ ಫೀಲ್ ಡೀಪ್ಲಿ ಆ್ಯಂಡ್ ಆಲ್ಸೋ ಥಿಂಕ್ ಕ್ಲಿಯರ್ಲಿ. ಒಬ್ಬ ಉತ್ತಮ ಓದುಗಾರ ಅದನ್ನು ತುಂಬ ಡೀಪಾಗಿ ಅರ್ಥ ಮಾಡ್ಕೊಳ್ತಾನೆ ಮತ್ತು ಅದರ ಕುರಿತು ಥಿಂಕ್ ಕ್ಲಿಯರ್ಲಿ, ಅದರ ಕುರಿತು ಕ್ಲಿಯರ್ ಆಗಿ ತನ್ನದೇ ಆಗಿರ್ತಕ್ಕಂತಹ ವಿಚಾರವನ್ನು ಕೂಡ ಅವನು ಮಾಡ್ತಾನೆ. ದೇ ಡು ನಾಟ್ ಜಸ್ಟ್ ರೀಡ್ ಫಾರ್ ಆನ್ಸರ್ಸ್ ಬಟ್ ಟು ಅಂಡರ್ಸ್ಟ್ಯಾಂಡ್ ಲೈಫ್ ಬೆಟರ್. ಕೇವಲ ಉತ್ತರಕ್ಕೋಸ್ಕರ ನಾವು ಪುಸ್ತಕಗಳನ್ನು ಓದ್ತಕ್ಕಂಥದ್ದಲ್ಲ, ನಮ್ಮೊಂದು ಲೈಫ್ ಬೆಟರ್ ಆಗಿರಬೇಕು ಅಂದರೆ ಅದಕ್ಕಾಗಿ ಒಂದು ಲೈಫನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಓದಬೇಕು. ಬುಕ್ಸ್ ಕ್ಯಾನ್ ಟೀಚ್ ಅಸ್, ಹೀಲ್ ಅಸ್, ಮೇಕ್ ಅಸ್ ಲಾಫ್ ಆರ್ ಈವನ್ ಚೇಂಜ್ ದ ವೇ ವಿ ಸಿ ಎವ್ರಿಥಿಂಗ್. ಈ ಒಂದು ಪುಸ್ತಕಗಳು ನಮಗೆ ಏನೆಲ್ಲ ಕಲಿಸ್ತವೆ ನೋಡಿ. ಹೀಲ್ ಅಂದರೆ ನಮ್ಮ ಒಂದು ಮನಸ್ಸಿನಲ್ಲಿರ್ತಕ್ಕಂತಹ ನೋವುಗಳನ್ನು ಇವು ಮರೆಸ್ತವೆ. ಟೀಚರ್ಸ್ ಅಂದರೆ ಕಲಿಸ್ತಕ್ಕಂಥದ್ದು, ನಮಗೆ ಜ್ಞಾನವನ್ನು ಧಾರೆ ಏರಿತವೆ. ಮೇಕ್ ಅಸ್ ಲಾಫ್, ನಮ್ಮ ಮುಖದಲ್ಲಿ ನಗುವನ್ನು ತರ್ತವೆ. ಆ್ಯಂಡ್ ಇವನ್ ಚೇಂಜ್ ದ ವೇ ವಿ ಸಿ ಎವ್ರಿಥಿಂಗ್. ನಾವು ಜಗತ್ತನ್ನು ಯಾವ ದೃಷ್ಟಿಕೋನದಿಂದ ನೋಡ್ತೇವೋ, ನಮ್ಮ ಮನಸ್ಸಿನಲ್ಲಿ ಆಲ್ರೆಡಿ ಪೂರ್ವ ನಿರ್ಧರಿತ ಒಂದು ವಿಚಾರದಿಂದ ನಾವು ಜಗತ್ತನ್ನು ನೋಡ್ತಾ ಇರ್ತೇವೆ. ಆದರೆ ಆ ದೃಷ್ಟಿಕೋನವನ್ನು ಬದಲಾಯಿಸ್ತಕ್ಕಂತಹ ಶಕ್ತಿ ಓದು ಅಂತಕ್ಕಂತಹ ಒಂದು ಹವ್ಯಾಸಕ್ಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೌ ಶುಡ್ ಒನ್ ರೀಡ್ ಎ ಬುಕ್? ಹಾಗಾದರೆ ಒಬ್ಬ ವ್ಯಕ್ತಿ ಯಾವ ರೀತಿ ಪುಸ್ತಕ ಓದಬೇಕು? ವುಲ್ಫ್ಸ್ ಆನ್ಸರ್ ಈಸ್ ವಿತ್ ಫ್ರೀಡಮ್ ಇನ್ ದ ಅಟೆನ್ಷನ್ ಆ್ಯಂಡ್ ಇಮ್ಯಾಜಿನೇಷನ್ ಆ್ಯಂಡ್ ಆನೆಸ್ಟಿ. ಇವುಗಳಿಂದ ನಾವು ಒಂದು ಪುಸ್ತಕವನ್ನು ಓದಬೇಕು. ಲೆಟ್ ದ ಬುಕ್ ಸ್ಪೀಕ್ ಟು ಯು. ಆ ಪುಸ್ತಕ ನಮ್ಮ ಜೊತೆ ಮಾತನಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಡೋಂಟ್ ರಶ್, ಅವಸರ ಮಾಡೋಕ್ಕೆ ಹೋಗಬೇಡಿ. ಡೋಂಟ್ ವರಿ ಅಬೌಟ್ ವಾಟ್ ಅದರ್ಸ್ ಸೇ. ಕ್ರಿಟಿಕ್ಸು ಒಂದು ಪುಸ್ತಕದ ಕುರಿತು ಏನೆಲ್ಲವನ್ನು ಹೇಳಿದ್ದಾರೋ ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮದೇ ಆಗಿರುವ ವಿಚಾರಕ್ಕೆ ನೀವು ಆಸ್ಪದವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಎಂಜಾಯ್ ಇಟ್, ಥಿಂಕ್ ಅಬೌಟ್ ಇಟ್ ಆ್ಯಂಡ್ ಲೆಟ್ ಇಟ್ ಹೆಲ್ಪ್ ಯು ಗ್ರೋ. ಎಂಜಾಯ್, ಯಾವುದೇ ಪುಸ್ತಕವನ್ನು ಓದಿದಾಗ ಎಂಜಾಯ್ ಮಾಡಿ, ಅದನ್ನು ಅನುಭವಿಸಿ, ಥಿಂಕ್ ಮಾಡಿ ಮತ್ತು ಲೆಟ್ ಇಟ್ ಹೆಲ್ಪ್ ಯು ಗ್ರೋ. ನಿನ್ನ ಒಂದು ಬೆಳವಣಿಗೆಯಲ್ಲಿ ಆ ಪುಸ್ತಕಗಳು ಕೂಡ ಪಾತ್ರವನ್ನು ವಹಿಸಲಿ ಅಂಥೇಳಿ ಒಂದು ಸಜೆಷನ್ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಲೆಸನ್ಗೆ ಸಂಬಂಧಪಟ್ಟಂತೆ ಅಂದರೆ ಯಾವುದಾದ್ರೂ ಹೊಸ ಲೆಸನ್ ಬೇಕು ಅಂದರೆ ಅದರ ಒಂದು ಟೈಟಲನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಆಲ್ ದ ಬೆಸ್ಟ್, ಟೇಕ್ ಕೇರ್.